ನನ್ನ ಪ್ರಕಾರ ಕರೆಕ್ಟಾಗಿ ಅವ್ರ ಅಪ್ಪ ಅಮ್ಮನಿಗೆ ಹುಟ್ಟಿರ್ತಾರಲ್ಲ ಅವ್ರು ಯಾರೋ ಬ್ಯಾಡ್ ಕಮೆಂಟ್ಸ್ ಹಾಕಲ್ಲ. ಈ ಛತ್ರಿ ಬಿದ್ದರೆ ನನ್ನ ಮಕ್ಕಳು ಹುಟ್ಟಿರ್ತಾರಲ್ಲ ಅವರೇ ಬ್ಯಾಡ್ ಕಮೆಂಟ್ಸ್ ಹಾಕೋದು. ಹೇಳ್ಬೇಕನ್ನಿಸ್ತು ಹೇಳ್ದೆ. ಒಂದು ಮಟನ್ ಬಿರಿಯಾನಿ, ಆಫ್ ಮಟನ್ ಬಿರಿಯಾನಿ ಆ್ಯಂಡ್ ಒಂದು ಚಿಕನ್ ಕಬಾಬಿಗೆ 788 rupees. ಜಸ್ಟ್ 250 rupees. ಸಿ ಗೈಸ್, ನನಗೆ ಏನು ಟಿಕಾ ಉರಿತಿದೆ ಅಂದರೆ ಈ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಎಷ್ಟು ನೀನೇನು ತಗೋತೀನಿ ಅಂತ ಹೇಳ್ತೀನಿ, ನೋಡ್ತಾ ಇರಿ. ಬಾಯ್ ಬಾಯ್. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನೀಗ ಆಫೀಸ್ಗೆ ಹೋಗ್ತಾ ಇದ್ದೀನಿ ರೆಡಿಯಾಗಿ. ಸೊ ಈ ಒಂದು ಔಟ್ಫಿಟಲ್ಲಿ ಒಂದಷ್ಟು ಫೋಟೋಶೂಟ್ ಮಾಡಿ ಆಫೀಸ್ ವರ್ಕ್ ಮುಗಿಸಿ ನಾನು ಹೀಗೇ ಸರೋಜಿನಿ ಮಾರ್ಕೆಟ್ಗೆ ಹೋಗೋಣ ಅಂತ, ಶಾಪಿಂಗ್ ಮಾಡೋಣ ಅಂತ ಹೇಳಿ. ಸೊ ಹಾಗಾಗಿ ನಾನು ಫುಲ್ ರೆಡಿಯಾಗಿದ್ದೀನಿ. ನಿಮಗೆಲ್ಲ ಗೊತ್ತಲ್ವಾ, ನಿಮಗೆಲ್ಲ ಗೊತ್ತು ನಾನು ಶಾಪಿಂಗ್ ಅಂದರೆ ಎಷ್ಟು ಎಕ್ಸೈಟ್ ಆಗ್ತೀನಿ ಅಂತ ಹೇಳಿ. ಅದನ್ನ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಸೊ ಇದು ನನ್ನ ಔಟ್ಫಿಟ್. ಯಾರಿಗಾದರೂ ನನ್ನ ಔಟ್ಫಿಟ್ ಲಿಂಕ್ ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕಳಿಸ್ತೀನಿ. ಸಿ ಫಾರ್ಮಲ್ಸ್, ಹೀಲ್ಸ್ ಈ ಥರ ಹಾಕಿದ್ದೀನಿ. ಚಲೋ ಹೋಗೋಣ. ಆಫೀಸಲ್ಲಿ ಒಂದು 2 ಅವರ್ ಕೆಲಸ ಇದೆ, ಹೋಗಿ ಮುಗಿಸಿ ಎಲ್ಲ ವರ್ಕ್ ಮಾಡಿ ನೆಕ್ಸ್ಟ್ ಸರೋಜಿನಿ ಮಾರ್ಕೆಟ್. ಈ ಒಂದು ಬ್ಯೂಟಿಫುಲ್ ಔಟ್ಫಿಟ್ ಲುಕ್ಕಿಗೆ ನಾನು ಇವತ್ತು ಒಂದು ಬ್ಯಾಗ್ ಹಾಕ್ತಾ ಇದ್ದೀನಿ. ಬ್ಯಾಗ್ ಲಿಂಕ್ ಬೇಕಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೇಕಿದ್ರೆ ಕಳಿಸ್ಕೊಡ್ತೀನಿ. ಲಾಟ್ಸ್ ಆಫ್ ಲವ್. ನಾನು ನಿಮ್ಮ ಪ್ರೀತಿಯ ಸೋನು. ಕ್ಯಾಬ್ ಬುಕ್ ಮಾಡಿದ್ವಿ ಆಯಿತಾ. ಸೊ ಒಂಚೂರು ಟಚ್ ಆಯಿತು, ಅಷ್ಟಕ್ಕೆ ಎಷ್ಟೆಲ್ಲ ಜಗಳ ಮಾಡ್ತಿದ್ದಾರೆ ಅಂತ ಅಂದರೆ, ಯಪ್ಪ ಇದೆಲ್ಲ ಬೇಕಿತ್ತ ಅಂತ ಅನಿಸುತ್ತೆ. ಇರಿ ಅವ್ರು ಹೆಂಗೆ ಜಗಳ ಮಾಡ್ತಿದ್ದಾರೆ ಅಂತ ತೋರಿದ್ ನನಗೆ ಅರ್ಥನೂ ಆಗ್ತಿಲ್ಲ ಬೇರೆ ಅದು. मेरी बात सुन, चुपचाप चला जा, गलती करिए तूने बोल। अब तुम्हें दिमाग जाता है, एक गलती भी नहीं मान रहे, छोटे ले लेते हैं। ಗೈಸ್, ನಾನಿಲ್ಲಿ ಏನು ಗೊತ್ತಾ, ಟಿಫನ್ ಮಾಡಿಲ್ಲ ಅಂತ ಹೇಳಿದ್ನಲ್ಲ, ಟಿಫನ್ ಮಾಡಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಆಲ್ರೆಡಿ ಟೈಮು 12:53 ಆಗಿಬಿಟ್ಟಿದೆ. ಸೊ ಮತ್ತೇನು ಟಿಫನ್ ಮಾಡೋದು, ಮತ್ತೆ ಊಟ ಮಾಡೋದೇನು ಅಂದ್ಬಿಟ್ಟು ಒಂದೇ ಸಲ ಊಟ ಮಾಡೋಣ ಅಂತ ಇಲ್ಲಿ ಒಂದು ಹೋಟೆಲ್ ಇತ್ತು, ಹೋಟೆಲ್ಗೆ ಬಂದಿದ್ದೆ. ಸಿ ಒಂದು ಮಟನ್ ಬಿರಿಯಾನಿ, ಆಫ್ ಮಟನ್ ಬಿರಿಯಾನಿ ಆ್ಯಂಡ್ ಒಂದು ಚಿಕನ್ ಕಬಾಬಿಗೆ 788 rupees. ದೇವ್ರೆ, ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕಲ್ವಾ, ಹೊಟ್ಟೆ ಹಸಿತಾ ಇದೆ. ಅದಕ್ಕೆ ನಾನೇನೋ ಆರ್ಡ್ರ್ ಮಾಡಿದ್ದೀನಿ, ಅದೇನೋ ಬಂದೈತೆ. ಆಪ್ಷನ್ ಎಲ್ಲ ತಿನ್ಬೇಕೀಗ. ಇನ್ನೂ ಮಟನ್ ಬಿರಿಯಾನಿ ಕೊಡಿಲ್ಲ, ಫಸ್ಟು ಮಟನ್ ಬಿರಿಯಾನಿ ತಿನ್ಬಿಡ್ಬೇಕಪ್ಪ. ಇದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಬಟ್ ಸ್ವಲ್ಪ ಉಪ್ಪು. ಗೈಸ್, ನನಗೆ ಬಿರಿಯಾನಿಯಲ್ಲಿ ಈ ಥರ ಬಾಸುಮತಿ ರೈಸ್ ಅಂದ್ರೇ ಆಗಲ್ಲ, ಆದರೂ ಅದೇ ಬಂದೈತೆ. ಏನು ಮಾಡೋಕ್ಕಲ್ಲ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಓಕೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು ಅಂಥದ್ರಲ್ಲಿ ಇದು ಬೇರೆ. ಯಪ್ಪ ದೇವ್ರೆ. ಗೈಸ್, ಊಟ ತಿನ್ನೋಕೆ ಹೋಗಿದ್ನಲ್ವಾ, ದೇವ್ರಣ್ಣ ನನಗೆ ಎಷ್ಟು ಬೇಜಾರಾಯ್ತಂದರೆ 800 rupees ಕೊಟ್ಟಿದ್ದಕ್ಕೂ ಒಂದು ನೆಮ್ಮದಿ ಬೇಡವಾ. ಅದು ಚಿಕನ್ ಕಬಾಬ್ ಆರ್ಡ್ರ್ ಮಾಡಿದ್ದೀನಿ, ಏನೋ ಬಂದಿದೆ, ಅದು ಓಕೆ. ಸ್ವಲ್ಪ ಉಪ್ಪು ಮಾಡಿಬಿಟ್ಟಿದ್ರು, ತಿನ್ನೋಕ್ಕೆ ಆಗಿಲ್ಲ. ಮತ್ತು ರೈಸ್ ಅಂತೂ ಅಮ್ಮ ಸಿ ಎಲ್ಲ ಪಾರ್ಸೆಲ್ ಮಾಡಿಸ್ಕೊಂಡು ಬಂದಿದ್ದೀನಿ, ಯಾರು ತಿಂತಾರೆ ಅಂತ.
ಕರೆಕ್ಟಾಗಿ 12. ದೇವರನಿಗೂ ನನಗಂತೂ ಬೇಜಾರಾಗ್ಬಿಡ್ತು. ಎಷ್ಟು ಅಂದರೆ ಅಷ್ಟು. ಆರವ್ Now he will smile. ಯಾ He's fixing ಮೋಟಾ. He's fixing his hair. ಸೊ ಗೈಸ್ ನಾವಿವಾಗ ಸರೋಜಿನಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ. ಸೊ ನಾನು ಏನೇನು ತಗೋತೀನಿ ಅಂತ ಹೇಳ್ತೀನಿ, ನೋಡ್ತಾ ಇರಿ. ಬಾಯ್. We say hi. Oh yeah. We say bye. 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 Bye, not bye. It's a bye. Bye. ಗೈಸ್ ನೋಡಿ ನಾನು ಎಲ್ಲಿದ್ದೀನಿ ಅಂತ. ಎಷ್ಟು ಜನ ಇದ್ದಾರೆ ಗೊತ್ತಾ? ಅಮ್ಮ ದೇವ್ರೆ, ನಾವು ನೈಟ್ ಟೈಮ್ ಬರ್ಬೇಕಿತ್ತಲ್ವಾ? ಗೈಸ್ ಎಷ್ಟು ಜನ ಇದ್ದಾರೆ ಅಂದರೆ ಈ ಸರೋಜಿನಿ ಮಾರ್ಕೆಟಲ್ಲಿ. ಅಮ್ಮ ನೀವು ನೋಡಿದ್ರೆ ಯಾವುದೋ IPL ಕ್ರಿಕೆಟ್ ಮ್ಯಾಚ್ ನೋಡಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂಡ್ಬಿಡ್ತೀರಾ. ಇಲ್ಲಿ ನೋಡಿ, ಎಲ್ಲಾದ್ರೂ ನೋಡಿದ್ರು ಬರೀ ಜನನೇ. ಗೈಸ್ ಏನು ಗೊತ್ತಾ, ಇಲ್ಲಿ 50 ರೂಪೀಸ್ದು ಟೀ ಶರ್ಟ್ ಇದೆ ಆಯ್ತಾ. ಸಿ, ಬಟ್ ಒಂದು ಟೀ ಶರ್ಟು ಚೆನ್ನಾಗಿಲ್ಲ. ನಾನು ಆಲ್ರೆಡಿ ಇಷ್ಟು ತೊಗೊಂಡಿದ್ದೀನಿ. ಯಾವುದು ಏನು ಅಂತ ಹೇಳ್ತೀನಿ. ಎಸ್ ಐ ನೋ ಗೈಸ್, ನನಗೆ ಏನು ಟಿಕಾ ಉರಿತಿದೆ ಅಂದರೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಎಷ್ಟು ಹಿಂಸೆ ಅಂದರೆ ಜನಗಳಿಗೆ ಒಂಚೂರು ಬುದ್ಧಿ ಇಲ್ಲ. ಹಿಂಗೆ ತಳ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ. ನಂಗಂತೂ ಇರಿಟೇಷನ್ ಆಗಿಬಿಡ್ತು. ಇವಾಗ ಇವರು ಸೂಟ್ ತೊಗೊಬೇಕಂತ ಬಂದಿದ್ದಾರೆ. ಸೊ ನೋಡೋಣ ಏನು ತೊಗೊತಾರೆ ಏನೋ ಅಂತ. ಗೈಸ್ ಸಿ, ಈ ಜೀನ್ಸ್ ನಾನು ಆಲ್ರೆಡಿ ಒಂದು ತೊಗೊಂಡಿದ್ದೀನಿ. 300 ರೂಪೀಸ್ ಕೊಟ್ಬಿಟ್ಟು ಒಂದು ತೊಗೊಂಡೆ. ಚೆನ್ನಾಗಿತ್ತು. ಲೈಕ್ ಸೇಮ್ ಈ ಥರ. ಸೇ ಹಾಯ್, ವಿ ಆರ್ ಫ್ರಮ್ ಬ್ಯಾಂಗ್ಳೂರ್. Not Hyderabad, Bangalore only. Yeah, I am Hyderabad. You are a sweetie. ಚಲೋ ಚಿನ್ನು ಮುನ್ನು ಅಂತೆ. ಗೈ ಶಾಪಿಂಗ್ ಮಾಡಿ ಸುಸ್ತಾಗಿತ್ತಲ್ವಾ, ಅದಕ್ಕೆ ನೋಡಿ ಗೋಲಿ ಸೋಡಾ. ಗೇಟ್ ನಂಬರ್ 5 ಇದ್ದಾರೇನಾ ನೋಡಿ ಗೈಸ್. ಎಷ್ಟು ಶಾಪಿಂಗ್ ಮಾಡೋಕ್ಕೆ ಗೈಸ್. ಐ ಆಮ್ ರಿಯಲಿ ಸಾರಿ ಗೈಸ್, ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ನಾನು ವಿಡಿಯೋನೇ ಮಾಡಿಲ್ಲ, ತೋರಿಸಿಲ್ಲ. ಸೊ ಇಲ್ಲಿ ನೋಡಿ ಇಷ್ಟು ಶಾಪಿಂಗ್ ಮಾಡಿದ್ದೀನಿ. ಸೊ ಇವಾಗ ನಾನು ರೂಮ್ಗೆ ಹೋಗಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ನಾನು ಇರೋದು ನೋಡಿ ಹೋಟೆಲ್ ಎಷ್ಟು ದೊಡ್ಡದು, ತುಂಬ ಚೆನ್ನಾಗಿದೆ. ಸೊ ಗೈಸ್, ನಾನು ಏನೇನು ಶಾಪಿಂಗಲ್ಲಿ ತಂದಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಇಷ್ಟು ಬ್ಯಾಗ್ ತುಂಬ ಇದೆ. ಸೊ 1 by 1 ಇವಾಗ ತೋರಿಸ್ತೀನಿ. ಸರೋಜಿನಿ ಮಾರ್ಕೆಟ್ಗೆ ಯಾರಾದರೂ ಶಾಪಿಂಗ್ ಹೋಗಬೇಕು ಅಂತ ಅಂದರೆ ನನ್ನ ಸಜೆಷನ್ನು ಸ್ಯಾಟರ್ಡೆ ಸಂಡೇ ಹೋಗಬೇಡಿ. ಏಕೆಂದರೆ ಎಲ್ಲ ಕಾಲೇಜ್ ಹುಡುಗಿರು ಎಲ್ಲ ಆಲ್ಮೋಸ್ಟ್ ಅವತ್ತೇ ಫ್ರೀ ಇರ್ತಾರಲ್ವ. ಸೊ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸಿ, ಇದು ನನ್ನ ಫಸ್ಟ್ ಬ್ಯಾಗ್. ಚೆನ್ನಾಗಿದೆಯಾ ಗೈಸ್? ಲಿಟ್ರಲಿ ಬ್ಯಾಗಿಗೆ ನಾನು ಹೇಳಿದ್ರೆ ನೀವು ನಿಜವಾಗ್ಲೂ ಅಯ್ಯೋ ಜಲಸಿ ಆಗ್ತೀರಾ. ಜಸ್ಟ್ 250 ರೂಪೀಸ್. ಸಿ ಎಷ್ಟು ಚೆನ್ನಾಗಿದೆ. ಇದು ಸ್ಲಿಂಗ್ ಬ್ಯಾಗ. ಒಂದು ಸೆಕೆಂಡ್, ಏನೇನಿದೆ ಅಂತ ತೋರಿಸ್ತೀನಿ. ಎಸ್, ಇದಿದೆ ಗೈಸ್ ಸ್ಲಿಂಗ್ ಬ್ಯಾಗ್. ಆರಾಮ್ಸೆ 250 ರೂಪೀಸ್ ಕೊಡ್ಬೋದು. 200ಗೆ ಕೇಳಿದೆ, ಬಟ್ ಇಲ್ಲ ಆಗಲ್ಲ ತಂದರು. ಬಟ್ ನಮ್ಗೆ ಸಿಕ್ಕಾಪಡೆ ಇಷ್ಟ ಆಯಿತು, ಹಾಗೆ ತಗೊಬಂದ್ಬಿಟ್ಟೆ. ಇಷ್ಟ ಆಯ್ತಲ್ವ ನಿಮಗೆ? ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಇದು ಆಪ್ಷನಲ್ಲಿ ಲಾಸ್ಟಲ್ಲಿ ತೊಗೊಂಡಿದ್ದು ನಾನು.
ಇದು ಹಾಕೊಳ್ಳೇಬೇಕು ಅಂತ ಹೇಳಿ ಹಿಂಗೆ ಹಾಕೊಳ್ಳೋದು, ಹಿಂಗೆ ಬರುತ್ತೆ. ಬ್ಯಾಕ್ ಸೈಡ್ ಏನೂ ಇಲ್ಲ, ಬ್ಯಾಕ್ಲೆಸ್. ಇಲ್ಲಿ ಎಲಾಸ್ಟಿಕ್ ಇದೆ ಆರಾಮ್ಸೆ. ಆ್ಯಂಡ್ ಈ ಟಾಪಿಗೆ ನಾನು 250 ಅನ್ಸುತ್ತೆ ಕೊಟ್ಟಿದ್ದು, 250 ಆರ್ 300 ರುಪೀಸ್ ಅನಿಸುತ್ತೆ. ನಂಗೆ ಪ್ರೈಸ್ ಗೊತ್ತಿಲ್ಲ ಈಗ ಯಾವ್ಯಾವ್ದು ಏನೇನು ಅಂತ. ಸೊ ಅದು ಒಂದು. ಇದು 300 ರುಪೀಸ್. ಇದು ನೈಟ್ ಸೆಟ್, ಶಾರ್ಟ್ಸ್ಗೆ ಶರ್ಟ್. ಚೆನ್ನಾಗಿದೆಯಾ? ಅದೊಂದು ತಗೊಂಡೆ. ಅದಾದ ನಂತರ ನೆಕ್ಸ್ಟ್ ಜೀನ್ಸ್. ನನ್ನ ಹತ್ರ ಈ ಥರ ಜೀನ್ಸ್ ಇರಲಿಲ್ಲ, ಅದಕ್ಕೆ ತಗೊಂಡೆ. ಇದು ಏನು ದೊಡ್ಡಾಗುತ್ತೋ ಇದಾಗುತ್ತೋ ನನಗೆ ಗೊತ್ತಿಲ್ಲ. ಈ ಥರ ಜೀನ್ಸ್ ಇದಕ್ಕೆ 400 ರುಪೀಸ್ ಏನೋ ಅನಿಸುತ್ತೆ ನನಗೆ ಅಂತ ಅನಿಸುತ್ತೆ. ಚೆನ್ನಾಗಿದೆಯಾ? ಬಟ್ ಕಲರ್ ಆಗಿರ್ಬೋದು, ಇದು ಎಲ್ಲ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಏನಿದು? ಶಾರ್ಟ್ಸ್, ಮನೆ ಹತ್ರ ಹಾಕೊಳ್ಳೋ ಶಾರ್ಟ್ಸ್. ಒಂದು 250 ರುಪೀಸ್. ಕ್ವಾಲಿಟಿ ಚೆನ್ನಾಗಿದೆ ಗೈಸ್, ಅದಕ್ಕೆ ತಗೊಂಡೆ. ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಇದೊಂದು. ಎರಡು ಚೂಸ್ ಮಾಡಿ ತಗೊಂಡೆ. ಇದು ಹಿಂಗೆ ಕಾಣುತ್ತೆ ನೋಡಿ, ಒಂದು ನಿಮಿಷ. ಹೀಗೆ ಹಾಕ್ಕೊಂಡ್ರೆ ಹಿಂಗೆ ಕಾಣುತ್ತೆ. ಬೆಳಗ್ಗೆ ಅಂತ ಸಿಕ್ಕಾಬಡೆ ಕೆಲಸ ಗೈಸ್. ಅದಾದ್ಮೇಲೆ ಶಾಪಿಂಗ್ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಟೈಮ್ ನಾನು ಕುರ್ತಿ ತೊಗೊಂಡಿದ್ದೆ ಗೊತ್ತಾ, ಅದು ನಂಗೆ ಸಿಕ್ಕಾಬಡೆ ಇಷ್ಟ ಆಗಿತ್ತು. ಆ್ಯಂಡ್ ನಿಮಗೆ ಹೇಳಿದ್ದೆ, ನನಗೆ ಯಾಕೋ ಇನ್ಮೇಲೆ ಎಲ್ಲ ನಾನು ಇತ್ತು ಟ್ರೆಡಿಷ್ನಲ್ ಹಾಕೊಬೇಕಂತ ಅನಿಸ್ತಿದೆ ಅಂತ ಹೇಳಿದ್ದೆ ಗೊತ್ತಾ. ಸೊ ಅದಕ್ಕೆ ಇದೊಂದು ಚೂರು ದೊಡ್ಡ ಆಗುತ್ತೆ ಅನ್ಸುತ್ತೆ, ಬಟ್ ಲೂಸ್ ಇದ್ರೇ ಚೆಂದ. ಈ ಕುರ್ತಿ ನೋಡಿ, 300 ರುಪೀಸ್. ಆ್ಯಂಡ್ ನೆಕ್ಸ್ಟ್ ದಿಸ್ ಒನ್. ಕಲರ್ ಚೆನ್ನಾಗಿ ಕಾಣುತ್ತಲ್ಲ. ಹಿಂದೆ ನೋಡಿ ಟೈ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಇದು ಒಂದು ತೊಗೊಂಡೆ. ಇದು ಅಷ್ಟೇ ಸೇಮ್ 300 ರುಪೀಸ್. ಆ್ಯಂಡ್ ನನಗೆ ಪ್ರಾಬ್ಲಮ್ ಆಗಿರೋದು ಏನು ಗೊತ್ತಾ, ನಂದು ಓನ್ಲಿ ಕ್ಯಾರಿ ಮಾಡಬೇಕಾಗಿರೋದು 15 kg ಅಷ್ಟೇ. ನಾನು ಆ ಕಡೆಯಿಂದ ಬರ್ತಾನೆ ಸ್ವಲ್ಪ ತಂದಿದ್ದೆ, ಈ ಕಡೆಯಿಂದ ಶಾಪಿಂಗ್ ಮಾಡ್ಕೊಂಡು ಹೋಗಬೇಕು ಅಂತ. ಅದು ಆಲ್ರೆಡಿ ಅದು 10 to 11 kg ಇದೆ. ಸೊ ಎಂತ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಇದೊಂದು ಟಾಪ್ ತೊಗೊಂಡೆ. ಎಲ್ಲ ಮುದ್ರೆ ಹಾಕ್ಬಿಟ್ಟಿದ್ದೀನಿ. ಚೆನ್ನಾಗಿದೆಯಾ? ಐ ಥಿಂಕ್ ಈ ಟಾಪ್ 100 ರುಪೀಸ್ ಅನ್ಸುತ್ತೆ. ಇದೊಂದು ತಗೊಂಡೆ ಟಾಪ್. ಆ್ಯಂಡ್ ಇದೊಂದು ವೇಟ್ ಚೆನ್ನಾಗಿದೆಯಾ? ಇದೊಂದು ಟಾಪ್. ಆ್ಯಂಡ್ ನೆಕ್ಸ್ಟ್ ಇದೊಂದು ಟಾಪ್. ಮನೆ ಹತ್ರ ಎಲ್ಲ ಹಾಕೊಳ್ಳೋದು ಬೇಕಾಗುತ್ತೆ ಅಂತ ತಗೊಂಡೆ. ಅದಾದ ನಂತರ ನೆಕ್ಸ್ಟ್ ಇದು ಒಂದು ಟಾಪ್. ಆ್ಯಕ್ಚುಲಿ ಇದು ವೈಟ್ ನನಗೆ ಏನು ಸಖತ್ ಇಷ್ಟ ಆಯಿತು ಗೊತ್ತಾ, ನಿಜವಾಗ್ಲೂ ಚೆನ್ನಾಗಿದೆಯಾ? ಬಟ್ ಇದು ಎಲಾಸ್ಟಿಕ್. ಇದೊಂದು ತಗೊಂಡೆ. ರೆಡ್ ಎರಡು ತಗೊಂಡೆ. ಎಲ್ಲ ಮುದ್ರೆ ಹಾಕ್ಬಿಟ್ಟಿದ್ದೀನಿ. ಇದು ಏನಕ್ಕೆ ತೊಗೊಂಡೆ ಅಂತ ಅಂದರೆ ಜಿಪ್ ಆಪ್ಷನ್ ಇತ್ತು, ಅದಕ್ಕೆ ತಗೊಂಡೆ. ಇದೊಂದು ತಗೊಂಡಿದ್ದು. ಅದಾದ ನಂತರ ಇದೊಂದು ತಗೊಂಡೆ. ಲೂಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೊಂದು ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ 200 ಯಾವುದು, 100 ಯಾವುದು, 250 ಇದೆ, ಅದು ಯಾವುದೋ ಗೊತ್ತಿಲ್ಲ, ಎಲ್ಲೋ ಮರ್ತೋಗ್ಬಿಟ್ಟಿದೆ. ಹೇಳಿದ್ನೆಲ್ಲ ತುಂಬ ರಶ್ ಇರೋದ್ರಿಂದ ನನಗೆ ಯಾವ್ಯಾವ್ದಲ್ಲಿ ತೊಗೊಂಡೆ ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ಅದಕ್ಕೆ ನಾನು ರೂಮಿಗೆ ಬಂದು ತೋರಿಸ್ತಾ ಇರೋದು. ಇದೊಂದು. ಆ್ಯಂಡ್ ನೆಕ್ಸ್ಟ್ ಇದು ಸಿಕ್ಕಾಪಡೆ ಇಷ್ಟ ಆಯಿತು, ಕಲರ್ ಇಷ್ಟ ಆಯಿತು ನನಗೆ ಸಿಕ್ಕಾಪಡೆ. ಇದು ಬ್ಯಾಕ್ ಸೈಡ್ ಹೀಗಿದೆ, ಸ್ಲೀವ್ ಇದಿದೆ.
ಅದಾದ ನಂತರ ಇದಕ್ಕೆ ನಾನು ಏನಕ್ಕೆ ತೊಗೊಂಡೆ ಗೊತ್ತಾ, ವಿ ಶೇಪ್. ಆ್ಯಕ್ಚುಲಿ ನೋಡಿದ್ದೀರಲ್ಲ, ನಾನು ವಿ ಶೇಪ್ ಹಾಕಲ್ಲ, ಯಾಕೆಂದರೆ ನನಗೆ ಇಲ್ಲಿ ನೆಕ್ ಹತ್ರ ಮಾರ್ಕ್ ಇರೋದ್ರಿಂದ ನಾನು ಆಲ್ಮೋಸ್ಟ್ ಡೀಪ್ ಹಾಕಲ್ಲ. ಇಡೋರು ಔಟ್ ಆಫ್ ಕಂಟ್ರಿ ಟ್ರಿಪ್ಗಳ್ಗೋದ್ರೆ ಅಷ್ಟೇ ಹಾಕೊಳ್ಳೋದು, ಪಾರ್ಟೀಸ್ಗೋದ್ರೆ. ಇಲ್ಲಿ ಸೈಡಲ್ಲೆಲ್ಲ ಇದು ಟೈಮ್ ಮಾಡೋ ಆಪ್ಷನ್ ಇದೆಯಲ್ಲ, ಅದು ಮತ್ತು ಇದು ವಿ ಶೇಪಲ್ಲಿ ಚೆನ್ನಾಗಿತ್ತು, ಅದಕ್ಕೆ ಇದೊಂದು ತಗೊಂಡೆ. ನೆಕ್ಸ್ಟ್ ಇದೊಂದು ಟಾಪ್. ಆಲ್ಮೋಸ್ಟ್ ಜಾಸ್ತಿ ನಾನು ಟಾಪೇ ತಗೊಂಡಿರೋದು ಗೈಸ್. ಕವರ್ ಎಷ್ಟು ಕೊಡ್ತಾರೆ ಗೊತ್ತಾ, ಒಂದು ತೊಗೊಂಡ್ರೆ ಒಂದು ಕವರ್. ಅದಾದ ನಂತರ ಶಾರ್ಟ್ಸ್ ಕೂಡ ತೊಗೊಂಡೆ ನಾನು. ಇದು ಏನು ಫಿಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡಬೇಕು. ಈ ಶಾರ್ಟ್ಸ್ ನಾನು ಏನಕ್ಕೆ ತೊಗೊಂಡೆ ಅಂತಂದರೆ, ಇಲ್ಲಿ ಸೈಡಲ್ಲಿ ಜಿಪ್ಪು ಚೆನ್ನಾಗಿದೆ, ಅದಕ್ಕೆ ತಗೊಂಡೆ. ಈ ಥರ ಇದೆ ನನ್ನ ಹತ್ರ. ಇಲ್ಲಿ ಈ ಥರ ಕಲರು, ಈ ಥರ ಡಬಲ್ ಕಲರ್ದು ಲೈನ್ಸ್ ಬಂದಿರೋದೆಲ್ಲ ಇರಲಿಲ್ಲಲ್ಲ, ಅದಕ್ಕೆ ಇದೊಂದು ತೊಗೊಂಡೆ ಜೀನ್ಸು. ಅದಾದಮೇಲೆ ಈ ಥರದ ಜೀನ್ಸ್ ನನ್ನ ಹತ್ರ ಶಾರ್ಟ್ಸ್ ಒಂದು 5 ಇದೆ, ಆದರೂ ತೊಗೊಂಡಿದ್ದೀನಿ ನಾನು. ಇಲ್ಲೇ ಒಂದಿದೆ ಶಾರ್ಟ್ಸ್, ತೋರಿಸ್ತೀನಿ ಬೇಕಾದ್ರೆ. ಇಲ್ಲಿ ನೋಡಿ, ಇದು ಬೆಳಗ್ಗೆ ಹಾಕೊಂಡು ತೆಗ್ದಕ್ಕಿರೋದು. ಇದೊಂದು ಚೆನ್ನಾಗಿದೆ, ಇದು ಹಿಂಗೆ ಹರಿದೋಗಿರೋದು, ಅದಕ್ಕೆ ತಗೊಂಡೆ. ಬ್ಯಾಕ್ ಸೈಡ್ ಹಿಂಗಿದೆ. ಆ್ಯಂಡ್ ಈ ಒಂದು ಬ್ಯಾಗ್ ತಗೊಂಡೆ. ಈ ಬ್ಯಾಗಿಗೆ 70 ರೂಪಾಯಿ ಕೊಟ್ಟಿದ್ದೀನಿ. ಸೊ ನಾನೇನು ಮಾಡ್ತೀನಿ ಗೊತ್ತಾ, 7 kg ನಾನು ಕ್ಯಾರಿ ಮಾಡ್ಬೋದಲ್ವಾ ಕ್ಯಾಬೇಜಲ್ಲಿ, ಹಾಗಾಗಿ ಈ ಬ್ಯಾಗಿಗೆ ಎಲ್ಲ 7 kg ಅಷ್ಟು ಹಾಕ್ಕೊಂಡು ಕ್ಯಾಬೇಜಲ್ಲಿ ಕ್ಯಾರಿ ಮಾಡ್ತೀನಿ ಅಷ್ಟೇ. ನೋಡಿ ಗೈಸ್, ಇಷ್ಟು ಬಟ್ಟೆ ಅಪ್ಪ ಬಂದಾಗೆಲ್ಲ ಇಷ್ಟಿಷ್ಟು ಯಾರು ತೊಗೊತಾರಪ್ಪ, ನಾನು ತೊಗೋತೀನಿ. ಎಷ್ಟಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಸಿಕ್ಕಾಬಡೆ ಟಯರ್ಡ್ ಆಗಿದ್ದೀನಿ ನಿಜವಾಗ್ಲೂ. ಸೊ ನಿಮಗೆ ಈ ಒಂದು ಶಾಪಿಂಗ್ ವ್ಲಾಗ್ ಇಷ್ಟ ಆಗಿರೋದಂತ ಭಾವಿಸ್ತೀನಿ. ನೆಕ್ಸ್ಟ್ ವ್ಲಾಗ್ ನಾನು ರೂಮ್ ಟೂರ್ ಮಾಡ್ತೀನಿ, ನನ್ನ ರೂಮ್ ಹೇಗಿದೆ ಅಂತ, ಮತ್ತು ನಾಳೆ ಪ್ಲೇಸಸ್ ನೋಡೋಕೆ ಹೋಗ್ತೀನಿ, ಅದನ್ನು ಮಾಡ್ತೀನಿ. ಇಲ್ಲೊಂದು ಪಿಂಪಲ್ಸ್ ಆಗಿಬಿಟ್ಟಿದೆ, ಪೀರಿಯಡ್ ಟೈಮ್ ಅಲ್ವಾ, ಅದಕ್ಕೆ ಅನ್ಸುತ್ತೆ ಸಿಕ್ಕಾಪಟ್ಟೆ ಪೇಯ್ನು. ಲಾಟ್ಸ್ ಆಫ್ ಲವ್, ಬಾಯ್, ಟೇಕ್ ಕೇರ್.